ರೇವ್ ಪಾರ್ಟಿಯಲ್ಲಿ ನಟಿ ಹೇಮಾ ಭಾಗಿಯಾಗಿದ್ದು ಸತ್ಯ ಅಂತ ಹೇಳಿ ಪೊಲೀಸರು ಈಗ ಹೇಳಿದ್ದಾರೆ. ರೇವ್ ಪಾರ್ಟಿಯಲ್ಲಿ ಹೇಮಾ ಭಾಗಿಯಾಗಿದ್ರು. ಸೊ ಈ ವಿಚಾರವನ್ನ ಆಕೆ ಅಲ್ಲಗೆಳೆದಿದ್ರು, ನಾನು ಇರಲೇ ಇಲ್ಲ ಅಂತ ಹೇಳಿ. ರೇವ್ ಪಾರ್ಟಿಯಲ್ಲಿ ನಟಿ ಹೇಮಾ ಭಾಗಿಯಾಗಿರುವಂಥದ್ದು ಸತ್ಯ ಅಂತ ಈಗ ಪೊಲೀಸರು ಖಚಿತಪಡಿಸಿದ್ದಾರೆ. ಅದರಲ್ಲೂ ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಬಿ ದಯಾನಂದ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅವರೇ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಿ ಹೇಳಿದ್ದಾರೆ. ಫಾರ್ಮ್ ಹೌಸ್ನಲ್ಲೇ ಇದ್ಕೊಂಡು ಒಂದು ವಿಡಿಯೋನ ಮಾಡಿ, ನಾನು ಹೋಗೇ ಇಲ್ಲ ರೇವ್ ಪಾರ್ಟಿಗೆ, ನಾನೆಲ್ಲೋ ಒಂದು ಕಡೆ ಫಾರ್ಮ್ ಹೌಸಲ್ಲಿ ಇದ್ದೀನಿ ಅಂತ ಹೇಳಿ ಅವರು ಒಂದು ವಿಡಿಯೋ ಹೇಳಿಕೆಯನ್ನು ಕೂಡ ಬಿಟ್ಟಿದ್ರು ಹೇಮಾ. ಆದರೆ ರೇವ್ ಪಾರ್ಟಿಯಲ್ಲಿ ನಟಿ ಹೇಮಾ ಭಾಗಿಯಾಗಿರುವಂಥದ್ದು ಸತ್ಯ ಅನ್ನುವಂಥ ವಿಚಾರವನ್ನ ಸ್ವತಃ ಬೆಂಗಳೂರು ಪೊಲೀಸ್ ಆಯುಕ್ತ ಬಿ ದಯಾನಂದ್ ಸ್ಪಷ್ಟಪಡಿಸಿದ್ದಾರೆ. ನಟಿ ಸರ್ ಅಲ್ಲೇ ಹೋಗಿ ವಿಡಿಯೋ ಮಾಡಿ ಬಿಡ್ತಾಳೆ ಸರ್, ನನಗಿಲ್ಲ ಪಾರ್ಟಿ ಇಲ್ಲ. ಹೌದಾ ಸರ್? ಅಂದ್ರೆ ನಟಿ ಅಲ್ಲೇ ಇಲ್ಲ ಅಥವಾ ನಟಿ ಇದ್ರು ಮೊಬೈಲ್ ಕೊಟ್ಟಿಗೆ ಕನ್ಸ್ಯೂಮರ್ಸ್ಗೆ ಯೂಶುವಲಿ ತಗೊಂಡಾದ್ಮೇಲೆ ಮೊಬೈಲ್ ಸೀಸ್ ಮಾಡ್ತಾರೆ ಅಥವಾ ಸ್ಟೇಟ್ಮೆಂಟ್ ತಗೊಳ್ತಾರೆ, ಎಲ್ಲ ಮಾಡ್ತಾರೆ. ಅದು ಯಾವ ಸಂದರ್ಭದಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದೀವಿ. ರೀಸನ್ಸ್ ಏನಿದೆ ಅದನ್ನು ತಿಳ್ಕೊಳ್ತೀವಿ. ಅಲ್ಲೇ ಒಬ್ರು ನಟಿ ಸರ್ ಅಲ್ಲೇ ಹೋಗಿ ವಿಡಿಯೋ ಮಾಡಿ ಬಿಡ್ತಾಳೆ ಸರ್, ನನಗಿಲ್ಲ ಪಾರ್ಟಿ ಇಲ್ಲ. ಹೌದಾ ಸರ್? ಅಂದ್ರೆ ನಟಿ ಅಲ್ಲೇ ಇಲ್ಲ ಅಥವಾ ನಟಿ ಇದ್ರು ಮೊಬೈಲ್ ಕೊಟ್ಟಿಗೆ ಕನ್ಸ್ಯೂಮರ್ಸ್ಗೆ ಯೂಶುವಲಿ ತಗೊಂಡಾದ್ಮೇಲೆ ಮೊಬೈಲ್ ಸೀಸ್ ಮಾಡ್ತಾರೆ ಅಥವಾ ಸ್ಟೇಟ್ಮೆಂಟ್ ತಗೊಳ್ತಾರೆ, ಎಲ್ಲ ಮಾಡ್ತಾರೆ. ಅದು ಯಾವ ಸಂದರ್ಭದಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದೀವಿ. ರೀಸನ್ಸ್ ಏನಿದೆ ಅದನ್ನು ತಿಳ್ಕೊಳ್ತೀವಿ. ಅಲ್ಲೇ ಒಬ್ರು ನಟಿ ಸರ್ ಅಲ್ಲೇ ಹೋಗಿ ವಿಡಿಯೋ ಮಾಡಿ ಬಿಡ್ತಾಳೆ ಸರ್, ನನಗಿಲ್ಲ ಪಾರ್ಟಿ ಇಲ್ಲ. ಹೌದಾ ಸರ್? ಅಂದ್ರೆ ನಟಿ ಅಲ್ಲೇ ಇಲ್ಲ ಅಥವಾ ನಟಿ ಇದ್ರು ಮೊಬೈಲ್ ಕೊಟ್ಟಿಗೆ ಕನ್ಸ್ಯೂಮರ್ಸ್ಗೆ ಯೂಶುವಲಿ ತಗೊಂಡಾದ್ಮೇಲೆ ಮೊಬೈಲ್ ಸೀಸ್ ಮಾಡ್ತಾರೆ ಅಥವಾ ಸ್ಟೇಟ್ಮೆಂಟ್ ತಗೊಳ್ತಾರೆ, ಎಲ್ಲ ಮಾಡ್ತಾರೆ. ಅದು ಯಾವ ಸಂದರ್ಭದಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದೀವಿ. ರೀಸನ್ಸ್ ಏನಿದೆ ಅದನ್ನು ತಿಳ್ಕೊಳ್ತೀವಿ. ದಯಾನಂದ್ ಅವರು ಅಂತ ಮಾತುಗಳು ಹೌದು, ಆ ಪಾರ್ಟಿಯಲ್ಲಿ ಆಕೆ ಇದ್ರು ಹೇಮಾ ಅನ್ನುವಂಥ ಒಂದು ಮಾತುಗಳನ್ನು ದಯಾನಂದ್ ಅವರು ಕೂಡ ಖಚಿತಪಡಿಸಿದ್ದಾರೆ. ಹಾಗಾದರೆ ನಿನ್ನೆ ಈ ರೇವ್ ಪಾರ್ಟಿ ವಿಚಾರ ಎಲ್ಲ ಹೊರಗಡೆ ಬಂದ ಮೇಲೆ ಹೇಮಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಸುದ್ದಿ ಪ್ರಸಾರ ಆದಮೇಲೆ ಹೇಮಾ ಒಂದು విడియోನ ಮಾಡಿ బిట్టిದ್ರು. ఆ వీడియోದಲ್ಲಿ ಏನು ಹೇಳಿದ್ರು బని ನೋಡೋಣ. అవుతున్నాను. సో నా మీద వచ్చి హాయ్ అండి, నేను ఎక్కడికి వెళ్ళలేదు, నేను హైదరాబాద్లోనే ఉన్నాను. సో ఒక ఫామ్ హౌస్లో ఎంజాయ్ చేస్తున్నాను, చిల్ అవుతున్నాను. సో నా మీద వచ్చే న్యూస్ ఫేక్ న్యూస్, అది అక్కడ మరి ఎవరున్నారో ఏమో నాకు తెలియదు. సో అది ఫేక్ న్యూస్ అండి, అవన్నీ నమ్మొద్దు. ఓకే, థ్యాంక్ యూ. హాయ్ అండి, నేను ఎక్కడికి వెళ్ళలేదు, నేను హైదరాబాద్లోనే ఉన్నాను. సో ఒక ఫామ్ హౌస్లో ఎంజాయ్ చేస్తున్నాను, చిల్ అవుతున్నాను. సో నా మీద వచ్చే న్యూస్ ఫేక్ న్యూస్, అది అక్కడ మరి ఎవరున్నారో ఏమో నాకు తెలియదు. సో అది ఫేక్ న్యూస్ అండి, అవన్నీ నమ్మొద్దు. ఓకే, థ్యాంక్ యూ. హాయ్ అండి, నేను ఎక్కడికి వెళ్ళలేదు, నేను హైదరాబాద్లోనే ఉన్నాను. ಇದು ನಟಿ ಹೇಮಾ ಅವರು ನಿನ್ನೆ ವಿಡಿಯೋ ಮಾಡಿ ಬಿಟ್ಟಿದ್ದಂಥದ್ದು. ಅದರಲ್ಲಿ ಹೇಳೋ ಪ್ರಕಾರ ನಾನು ಎಲ್ಲೂ ಹೋಗಿಲ್ಲ, ಹೈದರಾಬಾದ್ನಲ್ಲೇ ಇದ್ದೀನಿ, ಇಲ್ಲಿನ ಒಂದು ಫಾರ್ಮ್ ಹೌಸ್ನಲ್ಲಿ ನಾನು ಚಿಲ್ ಮಾಡ್ತಾ ಇದ್ದೀನಿ, ನನ್ನ ಬಗ್ಗೆ ಬಂದಿರುವಂಥ ಸುದ್ದಿ ಎಲ್ಲವೂ ಕೂಡ ಫೇಕ್, ಅದನ್ನೇ ಯಾರೂ ನಂಬೇಡಿ ಅನ್ನುವಂಥ ಒಂದು ವಿಡಿಯೋನ ಮಾಡಿದ್ರು. ಆದರೆ ಅದಕ್ಕಿಂತ ಮುಂಚೆ ಒಂದು ಫೋಟೋ ರಿಲೀಸ್ ಆಗಿತ್ತು. ಆ ಫೋಟೋ ಕೂಡ ತಾವೇನು ನೋಡ್ತಾ ಇದ್ದೀರಿ, ರೇವ್ ಪಾರ್ಟಿಯಲ್ಲಿ ಹೇಮಾ ಅವರು ಇದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂಥ ಒಂದು ಫೋಟೋ ಅದು. ಆ ಫೋಟೋವನ್ನು ಪೊಲೀಸ್ ಮೂಲಗಳಿಂದಲೇ ಸಿಕ್ಕಿದಂಥ ಒಂದು ಫೋಟೋಗಳು. ಸೊ ಆ ಫೋಟೋವನ್ನು ಕೂಡ ನಾವು ಪ್ರಸಾರ ಮಾಡಿದ್ವಿ. ಇದರಲ್ಲಿ ಹೇಳಿದ್ವಿ ಹೇಮಾ ಅವರು ಕೂಡ ಇದ್ದಾರೆ ರೇವ್ ಪಾರ್ಟಿಯಲ್ಲಿ ಇದ್ರು ಅನ್ನುವಂಥ ಒಂದು ವಿಚಾರ. ಸೊ ಅದಾದ ನಂತರ ಏನು ಸುದ್ದಿ ಪ್ರಸಾರ ಆಯಿತು, ಸುದ್ದಿ ಪ್ರಸಾರ ಆದ ನಂತರ ಅವರು ಇಲ್ಲ, ನಾನು ಅದರಲ್ಲಿ ಇರಲಿಲ್ಲ ಅನ್ನುವಂಥ ಒಂದು ವಿಚಾರವನ್ನು ವಿಡಿಯೋ ಮಾಡಿ ಹೇಳ್ಕೊಂಡಿದ್ದಾರೆ. ಆದರೆ ಈಗ ಸ್ವತಃ ಬಿ ದಯಾನಂದ್ ಅವರೇ ಖಚಿತಪಡಿಸಿದ್ದಾರೆ, ಎಸ್ ಆ ಪಾರ್ಟಿಯಲ್ಲಿ ಇದ್ರು ಹೇಮಾ ಅವರು ಅಂತೇಳಿ. ಇನ್ನು ಬೆಂಗಳೂರಿನ ಫಾರ್ಮ್ ಹೌಸ್ನಲ್ಲಿ ನಡೆದಂಥ ಒಂದು ರೇವ್ ಪಾರ್ಟಿ ಪ್ರಕರಣ ಏನಿದೆ, ಆ FIRನಲ್ಲಿ ರೇವ್ ಪಾರ್ಟಿಯ ಕಂಪ್ಲೀಟ್ ಅಸಲಿಯತ್ತು ಇದೆ. ಈಗ CCB ದಾಖಲಿಸಿದಂಥ ಒಂದು FIRನಲ್ಲಿ ಡ್ರಗ್ಸ್ ಸೇವನೆಯ ಮಾಹಿತಿ ಕೂಡ ಇದೆ. ಫಾರ್ಮ್ ಹೌಸ್ ಒಳಗಡೆನೆ ಭರ್ಜರಿಯಾಗಿ ಡ್ರಗ್ಸ್ ಮಾರಾಟ ಆಗಿದೆ ಅಂತ. ರೇವ್ ಪಾರ್ಟಿ ನಡುವೆ ಪೆಡ್ಲರ್ಗಳು ಕೂಡ ಇದ್ರು, ಅವರೆಲ್ಲರೂ ಕೂಡ ಡ್ರಗ್ಸ್ ಪೂರೈಕೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ FIRನಲ್ಲಿ ನಮೂದು ಮಾಡಿದ್ದಾರೆ. MDMA, ಹೈಡ್ರೋಗಾಂಜಾ, ಕೊಕೇನ್ ಎಲ್ಲವನ್ನು ಕೂಡ ಯಥೇಚ್ಛವಾಗಿ ಮಾರಾಟ ಮಾಡಿದ್ದಾರೆ. ಪಾರ್ಟಿ ನಡುವೆನೇ ಮಾದಕ ವಸ್ತು ಖರೀದಿ ಮಾಡಿ ಅದನ್ನು ಸೇವನೆ ಮಾಡಿದ್ದಾರೆ ಇಲ್ಲಿಗೆ ಬಂದಿದ್ದಂಥವ್ರು ಅನ್ನುವಂಥದ್ದನ್ನು ಕೂಡ ಈಗ FIR ದಾಖಲು ಮಾಡಿದ್ದಾರೆ. CCB ಇನ್ಸ್ಪೆಕ್ಟರ್ ಮೊಹಮ್ಮದ್ ಮುಕ್ರಮ್ ಅವರು ಈಗ ಒಂದು FIRನಲ್ಲಿ ದಾಖಲು ಮಾಡಿದ್ದಾರೆ. ಪೆಡ್ಲರ್ಗಳಾಗಿರುವಂತಹ ಸಿದ್ದೇಕ್, ರಣಧೀರ್ ಇವರೆಲ್ಲರೂ ಕೂಡ, ಹಾಗೆ ರಾಜ್ ಇವರೆಲ್ಲರನ್ನೂ ಕೂಡ ಈಗ ಬಂಧಿಸಲಾಗಿದೆ. ಸೊ ಹಾಗೆ ಇದರಲ್ಲಿ ಕೆಲವೊಂದಷ್ಟು ಜನ ನಟ ನಟಿಯರು ಕೂಡ ಇದ್ರು ಅನ್ನುವಂಥದ್ರ ಬಗ್ಗೆ ಸುದ್ದಿ ಹರಿದಾಡಿತ್ತು ಈ ರೇವ್ ಪಾರ್ಟಿಯಲ್ಲಿ. ಅದರಲ್ಲೂ ಕೂಡ ಪಕ್ಕದ ಆಂಧ್ರದಿಂದ, ತೆಲುಗು ಇಂಡಸ್ಟ್ರಿಯಿಂದ ಕೆಲವೊಂದಷ್ಟು ಜನ ಬಂದಿದ್ರು ಅನ್ನುವಂಥದ್ರ ಬಗ್ಗೆ ಏನು ಸುದ್ದಿ ಇತ್ತು. ಇನ್ನು ಪಾರ್ಟಿಯಲ್ಲಿ ಮತ್ತೇರಿಸ್ಕೊಳ್ಳೋದಕ್ಕೆ ಅಂಥೇಳಿ 50 ಲಕ್ಷ ರೂಪಾಯಿ ಖರ್ಚಾಗಿದೆ ಅಂತ ಇಲ್ಲಿ. ಸನ್ಸೆಟ್ ಟು ಸನ್ರೈಸ್ ವಿಕ್ಟರಿ ಅನ್ನುವಂಥ ಒಂದು ಹೆಸರಲ್ಲಿ ಈ ಪಾರ್ಟಿಯನ್ನು ಆಯೋಜನೆ ಮಾಡಿದರು. ಈ ಪಾರ್ಟಿಯಲ್ಲಿ ಭಾಗಿಯಾಗಿರೋರು ಒಟ್ಟು ನೋಡಿದ್ರೆ 150 ಜನ ಅಂತ. CCBಯಿಂದ ಪಾರ್ಟಿಯಲ್ಲಿ ಭಾಗಿಯಾಗಿದ್ದವ್ರ ಬಗ್ಗೆ ಮಾಹಿತಿ ಕೂಡ ಸಂಗ್ರಹ ಆಗಿದೆ. ಯಾರೆಲ್ಲ ಇದ್ರು, ಇವರೆಲ್ಲ ತಗೊಂಡಿದ್ದಾರಾ, ಮಾದಕ ವಸ್ತುಗಳನ್ನು ಸೇವಿಸಿದಾರಾ, ಇದೆಲ್ಲದ್ರ ಬಗ್ಗೆನೂ ಕೂಡ ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಪಾರ್ಟಿಯಲ್ಲಿ ಭಾಗಿಯಾಗಿದ್ದವರಿಗಾಗಿ ಈಗ
ಸಿಸಿಬಿ ಶೀಘ್ರವೇ ಬುಲಾವ್ ನೀಡುವಂಥ ಸಾಧ್ಯತೆಗಳು ಕೂಡ ಇವೆ. ಅಧಿಕಾರಿಗಳ ಮುಂದೆ ಅವರು ಹಾಜರಾಗಬೇಕಾಗತ್ತೆ ಪಾರ್ಟಿಯಲ್ಲಿದ್ದಂಥವ್ರು. ಈಗ ಸದ್ಯಕ್ಕೆ ಅವರನ್ನ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನೆಲ್ಲ ಪಡ್ಕೊಂಡು ವಿಚಾರಣೆಯನ್ನು ನಡೆಸಿ ಹಾಗೆ ಬಿಟ್ಟು ಕಳಿಸಿದ್ದಾರೆ. ಬಟ್ ಸದ್ಯಕ್ಕೆ ಅವರನ್ನ ಬಿಟ್ಟಿದ್ದಾರೆ. ಆದರೆ ಅದನ್ನು ಇಲ್ಲಿಗೆ ಬಿಡೋ ಪ್ರಶ್ನೆಯನ್ನೇ ಇಲ್ಲ. ಯಾರೆಲ್ಲ ಭಾಗಿಯಾಗಿದ್ದಾರೋ ಅವ್ರನ್ನೆಲ್ಲರೂ ಕೂಡ ಮತ್ತೆ ನೋಟಿಸ್ ಕೊಟ್ಟು ನಾವು ಕರೆಸ್ಕೋತೀವಿ ಅನ್ನೋ ಒಂದು ಮಾತುಗಳನ್ನು ಸಿಸಿಬಿ ಅಧಿಕಾರಿಗಳು ಕೂಡ ಹೇಳಿದ್ದಾರೆ. ಸೊ ಪಾರ್ಟಿಯಲ್ಲಿ ಯಾರೆಲ್ಲ ಇದ್ರಲ್ಲ, ಸೊ ನಶೆ ಏರಿಸ್ಕೊಳ್ಳುವಂಥ ಒಂದು ಆಸೆಯಲ್ಲಿ ಬಂದಿದ್ದಂಥವ್ರು ಇವರೆಲ್ಲರೂ ಕೂಡ ಈಗ ಏನು ಎಡವಟ್ಟು ಮಾಡ್ಕೊಂಡಿದ್ದಾರೆ ಅಂಥವರಿಗೆ ಈಗ ಸಿಸಿಬಿ ಅಧಿಕಾರಿಗಳು ಶಾಕ್ ಕೊಡ್ತಾರೆ. ಪ್ರತಿಯೊಬ್ಬರ ವಿಚಾರಣೆಯನ್ನು ಕೂಡ ಮಾಡಿ ಹೇಳಿಕೆಯನ್ನು ದಾಖಲಿಸ್ಕೊಳ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸೊ ಒಂದಷ್ಟು ಜನರನ್ನ ಈಗ ಇಟ್ಕೊಂಡಿದ್ದಾರೆ. 150 ಜನ ಏನಿದ್ರು ಅದರಲ್ಲಿ ಎಲ್ಲರನ್ನೂ ಕಳಿಸ್ಕೊಟ್ಟಿದ್ದಾರೆ. ಬಟ್ ಒಂದು 5 ಜನರನ್ನ ಈಗಾಗಲೇ ವಶಕ್ಕೆ ಇಟ್ಕೊಂಡಿದ್ದಾರೆ. ನೋಡಿ, ಅಲ್ಲಿ YM ಅರುಣ್ ಕುಮಾರ್ ಅಂತ ಹೇಳಿ ಒಬ್ಬ ಇದರಲ್ಲಿ ಈತನನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ರಾಜ್ ಅನ್ನುವಂಥ ಮತ್ತೊಬ್ಬನನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ. ನೋಡಿ, ಇಲ್ಲಿ ವಾಸು ಅಂತೆ, 35 ವರ್ಷದ ವಾಸು, ಈತನನ್ನು ಕೂಡ ಈಗ ಪೊಲೀಸರು ವಶದಲ್ಲಿ ಇಟ್ಕೊಂಡಿದ್ದಾರೆ. ಇವರೆಲ್ಲರೂ ಕೂಡ ಈ ರೇವ್ ಪಾರ್ಟಿಯನ್ನು ಆಯೋಜನೆ ಮಾಡಿದ್ರು. ಜೊತೆಗೆ ಇಲ್ಲಿ ಒಂದು ಡ್ರಗ್ಸ್ ಕೂಡ ಯಥೇಚ್ಛವಾಗಿ ಮಾರಾಟ ಮಾಡಿದ್ರು ಅನ್ನುವಂಥದ್ರ ಬಗ್ಗೆಯೂ ಕೂಡ FIRನಲ್ಲಿ ನಮೂದು ಮಾಡಲಾಗಿದೆ. ಇನ್ನೊಬ್ಬರು ನಾಗಬಾಬು, ಸೊ ಆತನನ್ನು ಕೂಡ ಈಗಾಗಲೇ ಬಂಧನ ಮಾಡಲಾಗಿದೆ. ನಾಗಬಾಬುನನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಈಗ ಪೊಲೀಸರು. ಸೊ ಹೀಗೆ ಒಂದು 4-5 ಜನರನ್ನ ಈಗಾಗಲೇ ವಶದಲ್ಲಿ ಇಟ್ಕೊಂಡಿರುವಂತಹ ಪೊಲೀಸರು. ಇವರೆಲ್ಲ ಪೆಡ್ಲರ್ಗಳ, ಇವರು ಕನ್ಸ್ಯೂಮರ್ಸಾ ಅಥವಾ ಇವರು ಪೊಸೆಷನ್ ಇಟ್ಕೊಂಡಿದ್ರೆ ಡ್ರಗ್ಸನ್ನು, ಇದೆಲ್ಲದ್ರ ಬಗ್ಗೆಯೂ ಕೂಡ ತನಿಖೆ ನಡೆಯುತ್ತೆ. ಯಾಕಂದರೆ ಕನ್ಸ್ಯೂಮರ್ಸ್ ಆಗಿದ್ದರೆ ಅವರು ಎಷ್ಟು ಪ್ರಮಾಣದಲ್ಲಿ ತೊಗೊಂಡಿದ್ದಾರೆ, ಯಾರೆಲ್ಲ ಪೆಡ್ಲರ್ಗಳಿದ್ದಾರೆ, ಯಾರೆಲ್ಲ ಇದನ್ನು ಪೊಸೆಷನ್ ಇಟ್ಕೊಂಡಿದ್ರು, ಮಾರಾಟ ಮಾಡ್ತಾಯಿದ್ರು, ಇದೆಲ್ಲದ್ರ ಬಗ್ಗೆಯೂ ಕೂಡ ತನಿಖೆ ನಡೀತಾ ಇದೆ. ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ ಒಂದು ಸನ್ಸೆಟ್ ಟು ಸನ್ರೈಸ್ ವಿಕ್ಟರಿ ಅಂತಕ್ಕಂಥ ಒಂದು ಈವೆಂಟನ್ನು ಆಯೋಜನೆ ಮಾಡಿದ್ದು, ಅದರಲ್ಲಿ ಅನೇಕ ರೀತಿಯ ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ದಾವೆ ಅಂತಕ್ಕಂಥ ಒಂದು ಮಾಹಿತಿಯ ಆಧಾರದ ಮೇಲೆ ನಮ್ಮ ಸಿಸಿಬಿ ಪೊಲೀಸರು ಈ ಒಂದು ಫಾರ್ಮ್ ಹೌಸ್ ಮೇಲೆ ದಾಳಿ ಮಾಡಿರ್ತಾರೆ. ಅಲ್ಲಿ ಸುಮಾರು 100 ಅಥವಾ 100ಕ್ಕೂ ಹೆಚ್ಚು ಜನರು ಒಂದು ಇವೆಂಟ್ನಲ್ಲಿ ರೇವ್ ಪಾರ್ಟಿಯಲ್ಲಿ ಭಾಗವಹಿಸಿದ್ದು ಕಂಡುಬಂದು ಕೂಲಂಕುಷ ತನಿಖೆಯನ್ನು ಕೈಗೊಂಡ ಆಧಾರದ ಮೇಲೆ ಕೆಲವೊಂದು ಮಾದಕ ವಸ್ತುಗಳು ಅಲ್ಲಿ ಪತ್ತೆಯಾಗಿದ್ದಾವೆ. MDMA, ಹಾಗೆ ಕೊಕೇನ್, ಹೈಡ್ರೋಗಾಂಜಾ ಮತ್ತು ಈ ರೀತಿ ಬೇರೆ ಬೇರೆ ಮಾದಕ ವಸ್ತುಗಳಲ್ಲಿ ಪತ್ತೆಯಾಗಿದ್ದಾವೆ. ಅದಕ್ಕೆ ಅನುಗುಣವಾಗಿ ಈಗ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ನಾವು ಪ್ರಕರಣವನ್ನು ದಾಖಲಿಸಿದ್ದೇವೆ. ಯಾರು ಬಂದಿದ್ರು ಒಟ್ಟು 101 ಜನ, ಎಷ್ಟು ಜನ ಇದ್ರಪ್ಪ? 101 ಜನ ಇದ್ದರು. ಅಲ್ಲಿ ಯಾರು ಚುನಾಯಿತ ಪ್ರತಿನಿಧಿಗಳು ಯಾರೂ ಇರಲಿಲ್ಲ. ಎಲ್ಲರದ್ದು ಇದನ್ನು ಬ್ಲಡ್ ಸ್ಯಾಂಪಲನ್ನು ಕಲೆಕ್ಟ್ ಮಾಡಿದ್ದೀವಿ. ಜೊತೆಗೆ ಅವರ ಇದನ್ನು ರಿಸಲ್ಟನ್ನು ನಾವು ಅವೇಟ್ ಮಾಡ್ತೀವಿ. ಎಲೆಕ್ಟ್ರಾನಿಕ್ ಸಿಟಿ